ಶ್ರೀ ಕ್ಷೇತ್ರ ಧರ್ಮಸ್ಥಳದ ವಿರುದ್ಧ ಮಾಡಲಾದಂತಹ ಷಡ್ಯಂತ್ರದ ತನಿಖೆಗಾಗಿ ರಚಿಸಲಾಗಿದ್ದಂತಹ SITಯೇ ಒಂದು ಷಡ್ಯಂತ್ರ ಎನ್ನುವಂಥ ಶಂಕೆ ಮೂಡುತ್ತಿದೆ. ಈ ಷಡ್ಯಂತ್ರದಲ್ಲಿ ಭಾಗಿಯಾಗಿ ಜೈಲಿಗೆ ಹೋಗಿ ಜಾಮೀನಿನ ಮೇಲೆಗೆ ಹೊರಗೆ ಬಂದಿರುವಂತಹ ಬುರುಡೆಮ್ಯಾನ್ ಚಿನ್ನಯ್ಯ ರಾಜ್ಯ ಹೈಕೋರ್ಟಿಗೆ ಸಲ್ಲಿಸಿರುವಂತಹ ರಿಟ್ ಪಿಟಿಷನ್ನಲ್ಲಿ ಒಂದು ಪ್ರಮುಖ ವಿಚಾರವನ್ನು ಪ್ರಸ್ತಾಪಿಸಿದ್ದಾನೆ. ಇದೇ ಚಿನ್ನಯ್ಯ ಬೆಳ್ತಂಗಡಿ ನ್ಯಾಯಾಧೀಶರ ಎದುರು ಎರಡನೇ ಬಾರಿಗೆ 183 ಸ್ಟೇಟ್ಮೆಂಟ್ನಲ್ಲಿ ಏನೆಲ್ಲ ವಿಚಾರಗಳನ್ನು ಹೇಳಿದ್ದಾನೋ ಅದೇ ವಿಚಾರಗಳನ್ನು ರಾಜ್ಯ ಹೈಕೋರ್ಟಿಗೆ ಸಲ್ಲಿಸಿದ್ದ ರಿಟ್ ಅರ್ಜಿಯಲ್ಲೂ ಹೇಳಿದ್ದಾನೆ ಎನ್ನುವಂತಹ ಮಾಹಿತಿಗಳು ಇವೆ. ಆ ಮಾಹಿತಿಗಳ ಪ್ರಕಾರ ಚಿತ್ರನಟ ಪ್ರಕಾಶ್ ರಾಜ್ ಯಾನೇ ಪ್ರಕಾಶ್ ರಾಯ್ SIT ರಚನೆಯಾಗುವ ಮೊದಲೇ ಚಿನ್ನಯ್ಯನೊಂದಿಗೆ ಮಾತನಾಡಿದ್ದಾನೆ ಮತ್ತು ಚಿನ್ನಯ್ಯ ಕಳಿಸಿದಂತಹ ವಾಯ್ಸ್ ರೆಕಾರ್ಡನ್ನು SIT ಚೀಫಾಗಿ ನೇಮಕಗೊಂಡಂತಹ ಪ್ರಣಬ್ ಮೊಹಂತಿಯವರಿಗೆ ಕಳಿಸಿದ್ದಾನೆ ಎನ್ನುವಂಥ ವಿಚಾರ ಈಗ ಚರ್ಚೆಗೆ ಆಸ್ಪದವಾಗ್ತಾ ಇದೆ. ಚಿನ್ನಯ್ಯನನ್ನು ಪ್ರಕಾಶ್ ರಾಜ್ಗೆ ಪರಿಚಯ ಮಾಡಿಕೊಟ್ಟದ್ದು ಗಿರೀಶ್ ಮಠನ್ ಅವರು. ಗಿರೀಶ್ ಮಠನ್ ಅವರಿಗೂ ಪ್ರಕಾಶ್ ರಾಜ್ಗೂ ಪರಿಚಯ ಇತ್ತು. ಪ್ರಕಾಶ್ ರಾಜ್ ಅವರ ಫೋನ್ ನಂಬರು ಗಿರೀಶ್ ಮಠನ್ ಅವರ ಬಳಿಯೂ ಇತ್ತು. ಗಿರೀಶ್ ಮಠನ್ ಅವರು ಪ್ರಕಾಶ್ ರಾಜ್ಗೆ ದೂರವಾಣಿ ಕರೆ ಮಾಡಿ ಮಾತನಾಡಿ ಚಿನ್ನಯ್ಯನ ಹತ್ರ ಮಾತನಾಡಿಸಿದ್ದರು. ಈ ಸಂದರ್ಭದಲ್ಲಿ ಪ್ರಕಾಶ್ ರಾಜ್ ಚಿನ್ನಯ್ಯನಿಗೆ ಈ ಎಲ್ಲ ವಿಚಾರವನ್ನು ಒಂದು ವಾಯ್ಸ್ ರೆಕಾರ್ಡ್ ಮಾಡಿಕೊಂಡು ಕಳಿಸು ಅಂತ ಹೇಳಿದ್ದರು. ಇದನ್ನು ಸ್ವತಃ ಹೇಳಿದ್ದು ಪ್ರಕಾಶ್ ರಾಜ್ ಅವರೇ. ಬೆಂಗಳೂರಿನಲ್ಲಿ ಪ್ರಕಾಶ್ ರಾಜ್ ಕರೆದಿದ್ದಂಥ ಪತ್ರಿಕಾಗೋಷ್ಠಿಯಲ್ಲೇ ಪ್ರಕಾಶ್ ರಾಜ್ ಈ ವಿಷಯವನ್ನು ಸ್ಪಷ್ಟಪಡಿಸಿದ್ದಾರೆ. ಚಿನ್ನಯ್ಯನೊಟ್ಟಿಗೆ ನಾನು ಮಾತನಾಡಿದ್ದೇನೆ, ನಾನು ಆತನನ್ನು ಅಪ್ಪಿಕೊಳ್ಳುತ್ತೇನೆ ಅಂತ ಹೇಳಿದ್ದೇನೆ ಎನ್ನುವುದನ್ನು ಅವರು ಸ್ಪಷ್ಟಪಡಿಸಿದ್ದಾರೆ. ಆ ಸಂದರ್ಭದಲ್ಲಿ ಪ್ರಕಾಶ್ ರಾಜ್ ಅವರು ಚಿನ್ನಯ್ಯ ಕಳಿಸಿದಂತಹ ವಾಯ್ಸ್ ರೆಕಾರ್ಡನ್ನು IGP ಪ್ರಣಬ್ ಮೊಹಂತಿ ಅವರಿಗೆ ಕಳುಹಿಸಿದ್ದಾರೆ. ಆ ಸಂದರ್ಭದಲ್ಲಿ SIT ರಚನೆಯೇ ಆಗಿರಲಿಲ್ಲ ಮತ್ತು ಪ್ರಣಬ್ ಮೊಹಂತಿ ಅವರು ಅದರ ಮುಖ್ಯಸ್ಥರು ಆಗಿರಲಿಲ್ಲ. ಅವರು ಬೇರೆ ಇಲಾಖೆಯಲ್ಲಿ IGPಯಾಗಿ ಕರ್ತವ್ಯ ನಿರ್ವಹಿಸಿದ್ದರು. ಈ ಬೆಳವಣಿಗೆಯ ನಂತರ ಕೆಲವೊಂದು ಮಂದಿ ಹೋಗಿ ಆಗಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನ ಬಳಿ ಮಾತನಾಡಿ SIT ರಚನೆ ಮಾಡಬೇಕು ಮತ್ತು ಅದಕ್ಕೆ ಪ್ರಣಬ್ ಮೊಹಂತಿ ಅವರನ್ನೇ ಮುಖ್ಯಸ್ಥರಾಗಿ ನೇಮಿಸಬೇಕು ಎಂದು ಕೋರಿಕೆ ಸಲ್ಲಿಸಿದ್ದು. ಹಾಗಾದರೆ ಇಡೀ ಷಡ್ಯಂತ್ರ ರೂಪುಗೊಂಡಂತಹ ಸಂದರ್ಭದಲ್ಲಿ SIT ರಚನೆಯೂ ಈ ಷಡ್ಯಂತ್ರದ ಭಾಗವಾಗಿದೆ ಎನ್ನುವಂಥ ಸಂಶಯ ಬರುವುದು ಸಹಜ. ಆ ಸಂಶಯ ಈಗ ಬಂದಿರುವುದು. SIT ರಚನೆಯಾದ ನಂತರ ಆ ತಂಡ ಚಿನ್ನಯ್ಯನನ್ನು ಹಿಡಿದುಕೊಂಡು ಚಿನ್ನಯ್ಯನನ್ನು ಬಂಧಿಸದೆ ಚಿನ್ನಯ್ಯ ತೋರಿಸಿದಂತಹ 13 ಸ್ಥಳಗಳನ್ನು ಮಾರ್ಕ್ ಮಾಡಿ ತದನಂತರ ಮೂಳೆಗಳನ್ನು ಹುಡುಕುವ ಪ್ರಯತ್ನವನ್ನು ಮಾಡಿತ್ತು. 5 ಹೊಂಡಗಳನ್ನು ತೆಗೆದರೂ ಮೂಳೆಗಳು ಸಿಕ್ಕಿರಲಿಲ್ಲ. 6ನೇ ಹೊಂಡದಲ್ಲಿ ಕೆಲವೊಂದು ಮೂಳೆಗಳು ಸಿಕ್ಕಿದವು. 7, 8, 9 ಹೊಂಡಗಳಲ್ಲೂ ಮೂಳೆ ಸಿಗಲಿಲ್ಲ. 10ನೇ ಹೊಂಡದ ಬಳಿ ಹೋಗುವಾಗ ಅಲ್ಲಿಂದ ಬೇರೆ ಕಡೆಗೆ ಚಿನ್ನಯ್ಯ ಕರೆದುಕೊಂಡು ಹೋದ. ಆಗ ಅಲ್ಲೊಂದು ಅಸ್ಥಿಪಂಜರ ಸಿಕ್ಕಿತ್ತು. ಈಗ ಒಟ್ಟಿಗೆ ಆ ಸಂದರ್ಭದಲ್ಲಿ ಮತ್ತು ತದನಂತರ SIT ತಂಡ ಆ ಬಂಗ್ಲಗುಡ್ಡೆ ಪರಿಸರದಲ್ಲಿ ಹುಡುಕಾಟ ನಡೆಸಿದಂಥ ಸಂದರ್ಭದಲ್ಲಿ 7 ಜನರ ಅಸ್ಥಿಪಂಜರಗಳು ಸಿಕ್ಕಿದ್ದವು. ಆ ಅಸ್ಥಿಪಂಜರಗಳನ್ನು SIT ಸ್ವಾಧೀನಪಡಿಸಿಕೊಂಡಿತ್ತು. ಅದನ್ನು ಎಲ್ಲಿಯೂ ತನಿಖೆಗಾಗಿ ಕಳುಹಿಸಿರಲಿಲ್ಲ. ಯಾಕಂತೇಳಿ ಅದನ್ನು FSLಗೆ ಕಳುಹಿಸಬೇಕಿತ್ತು. SIT ಅವರು ಅದನ್ನು ಕಳಿಸದೆ ಪ್ರಿಸರ್ವ್ ಮಾಡಿ ಇಟ್ಟುಕೊಂಡಿದ್ದರು. ಹಾಗಂತ ಹೇಳಿ SIT ತನಿಖೆ ನಡೆಸಿತ್ತ ಎನ್ನುವಂಥ ಪ್ರಶ್ನೆಗೆ ಕೆಲವೊಂದು ಉತ್ತರಗಳಿವೆ. SIT ತನಿಖೆ ನಡೆಸಿತ್ತು. 10 ಹಲವು ಮಂದಿಗೆ
ನೋಟಿಸು ನೀಡಿತ್ತು. ಆದರೆ ಚಿನ್ನಯ್ಯ 183 ಸ್ಟೇಟ್ಮೆಂಟಲ್ಲಿ ನಮೂದಿಸಿದಂತಹ ಹೇಳಿದಂತಹ ಪ್ರಮುಖ ವ್ಯಕ್ತಿಗಳಿಗೆ SIT ನೋಟಿಸೇ ಮಾಡಿಲ್ಲ. ಯಾಕಂತ ಹೇಳಿದರೆ ಆ ಹೇಳಿಕೆಯಲ್ಲಿದ್ದಂತಹ ಪ್ರಮುಖ ವ್ಯಕ್ತಿಗಳಂತ ಹೇಳಿದರೆ ಒಬ್ಬರು ಆದಿಚುಂಚನಗಿರಿ ಮಠದ ಶ್ರೀ ನಿರ್ಮಲಾನಂದ ಸ್ವಾಮೀಜಿಯವರು. ಅವರಲ್ಲಿಗೆ ಚಿನ್ನಯ್ಯನನ್ನು ಗಿರೀಶ್ ಮಠಣ್ಣವರು, ಮಹೇಶೆಟ್ಟಿ ತಿಮ್ಮರೋಡಿಯವರು ಕರ್ಕೊಂಡು ಹೋಗಿದ್ದರು. ಅವರ ಬಳಿ ಚಿನ್ನಯ್ಯ ಈ ಮಾಸ್ಬರಿಯಲ್ಲ ವಿಚಾರವನ್ನು ತಿಳಿಸಿದ್ದ. ಅವರು ಕಾನೂನಿನ ಪ್ರಕಾರ ಮುಂದುವರಿಯಿರಿ ಅಂತ ಹೇಳಿದರು. ಅವರೇ ಸುಪ್ರೀಂ ಕೋರ್ಟ್ನ ನ್ಯಾಯವಾದಿಯಾಗಿರುವಂತಹ KV ಧನಂಜಯ ಅವರನ್ನು ರೆಫರ್ ಮಾಡಿದರು. ತದನಂತರ ಅವರು ಧನಂಜಯರ ಕಚೇರಿಗೆ ಹೋಗಿದ್ದರು. ಧನಂಜಯರ ಕಚೇರಿಯಲ್ಲಿ ಇಡೀ ಒಂದು ಕಂಪ್ಲೇಂಟ್ ಕಾಪಿ ಡ್ರಾಫ್ಟ್ ಆಗಿತ್ತು. ಆ ಕಂಪ್ಲೇಂಟ್ ಕಾಪಿಯನ್ನೇ ಹಿಡಿದುಕೊಂಡು ಚಿನ್ನಯ್ಯ ಮತ್ತು ಮಹೇಶ್ ತಿಮ್ಮರೋಡಿ, ಗಿರೀಶ್ ಮಠಣ್ಣವರು, ಸುಜಾತಾ ಭಟ್, ಜಯಂತ್ ಇವರೆಲ್ಲರೂ ಡೆಲ್ಲಿಗೆ ಹೋಗಿದ್ದರು. ಅಲ್ಲಿ ಸುಪ್ರೀಂ ಕೋರ್ಟಿಗೆ ಆ ಅರ್ಜಿಯನ್ನು ಸಲ್ಲಿಸಲಾಗಿತ್ತು. ಸುಪ್ರೀಂ ಕೋರ್ಟು ಅದನ್ನು ತಿರಸ್ಕಾರ ಮಾಡಿತ್ತು. ಅಲ್ಲಿಂದ ವಾಪಸ್ಸು ಬಂದು ತದನಂತರ ಈ ಪ್ರಕರಣದ ತಿರುವು ಪಡೆದುಕೊಂಡದ್ದು. ಫೇಸ್ಬುಕ್ನಲ್ಲಿ ಈ ವಿಚಾರ ಪ್ರಸ್ತಾಪವಾದದ್ದು. SP ಅರುಣ್ ಅವರು ಯಾರು ಫೇಸ್ಬುಕ್ಕಲ್ಲಿ ಬರೆದಿದ್ದರೋ ವಕೀಲರು ಅವರಿಗೆ ದೂರವಾಣಿ ಕರೆ ಮಾಡಿ ಮಾಹಿತಿ ಕೊಡುವಂತೆ ಕೇಳಿದ್ದು. ತದನಂತರ ಚಿನ್ನಯ್ಯನನ್ನು ಮುಸುಕು ಹಾಕಿ ಕರ್ಕೊಂಡು ಬಂದದ್ದು, ಜೊತೆಗೆ ಬುರುಡೆಯನ್ನು ತಂದದ್ದು. ಆದಾಗಲೇ ಆ ಬುರುಡೆಯನ್ನು ತೆಗೆದು ಸುಮಾರು ವರ್ಷ ಕಳೆದಿತ್ತು. ಆ ಬುರುಡೆಯನ್ನು ಇವರು ಮಹೇಶೆಟ್ಟಿ ತಿಮ್ಮರೋಡಿಯ ಮನೆಯಲ್ಲಿರಿಸಿದ್ರು. ತದನಂತರ ಬೆಂಗಳೂರಿನ ಜಯಂತ್ ಅವರ ಮನೆಯಲ್ಲಿರಿಸಿದ್ರು. ಡೆಲ್ಲಿಗೂ ತೆಗೆದುಕೊಂಡು ಹೋಗಿದ್ದರು. ತದನಂತರ ತಂದಿದ್ದರು ಮತ್ತು ಅದನ್ನು ಕೊನೆಗೆ ತಂದು ಬೆಳ್ತಂಗಡಿ ನ್ಯಾಯಾಲಯಕ್ಕೆ ಹಾಜರು ಪಡಿಸಿದರು. ತದನಂತರ ಹೊಂಡಗಳನ್ನೆಲ್ಲ ಅಗೆದು ಯಾವುದೇ ಸುಳಿವುಗಳು ಸಿಗದಂತಹ ಸಂದರ್ಭದಲ್ಲಿ ರಾಜ್ಯ ವಿಧಾನಸಭೆಯಲ್ಲಿ ಇದು ಪ್ರಸ್ತಾಪ ಆಯಿತು. ಕೊನೆಗೆ ಅಗೆಯುವ ಕೆಲಸವನ್ನು ನಿಲ್ಲಿಸಲಾಯಿತು. ತನಿಖೆಯನ್ನು ನಡೆಸಲಾಯಿತು. ಚಿನ್ನಯ್ಯನನ್ನು ಆರೋಪಿ ಎಂದು ಗುರುತಿಸಲಾಯಿತು. ಆತನ ಮುಖಗವಸನ್ನು ಕಿತ್ತೆಸೆಯಲಾಯಿತು. ಆತ ಆರೋಪಿಯಾಗಿ ಇದ್ದ. ತದನಂತರದ ತನಿಖೆಯಲ್ಲಿ ಮತ್ತೆ 5 ಮಂದಿ ಆ ಪ್ರಕರಣದಲ್ಲಿ ಭಾಗಿಗಳಾಗಿದ್ದಾರೆ ಎನ್ನುವಂಥ ರಿಪೋರ್ಟನ್ನು ನ್ಯಾಯಾಲಯಕ್ಕೆ SIT ಸಲ್ಲಿಸಿದೆ. ಆ ವರದಿ ನ್ಯಾಯಾಲಯದಲ್ಲಿ ಇದೆ. ಸುಮಾರು 3900 ಪುಟಗಳ ವರದಿ. ಆ ವರದಿಯಲ್ಲಿ ಸುಮಾರು 1110 ಪುಟಗಳ ವರದಿಯನ್ನು ನ್ಯಾಯಾಲಯ ಯಾರು ಕೇಳಿದ್ದವರೋ ಅವರಿಗೆ ನೀಡಿದೆ. ಅದರಲ್ಲಿ ಹಲವು ಮಂದಿಯ ಹೇಳಿಕೆಗಳು ಇವೆ. ಈ ಷಡ್ಯಂತ್ರದಲ್ಲಿ ಯಾರೆಲ್ಲ ಭಾಗಿಗಳಾಗಿದ್ದಾರೆ ಎನ್ನುವುದಕ್ಕೆ ಆ ಹೇಳಿಕೆಗಳೇ ಸಾಕ್ಷಿ. ಇದರಲ್ಲಿ ಪ್ರಮುಖವಾಗಿ ಕೆಲವೊಂದು ಯೂಟ್ಯೂಬರ್ಗಳ ಹೆಸರುಗಳನ್ನು ಸಹ ಚಿನ್ನಯ್ಯ ಈಗ ಹೈಕೋರ್ಟಿಗೆ ಸಲ್ಲಿಸಿರುವಂಥ ರಿಟ್ ಪಿಟಿಷನಲ್ಲಿ ಹೇಳಿದ್ದಾರೆ. ಈ ರಿಟ್ ಪಿಟಿಷನ್ನ ಮೇಲೆ ಹೈಕೋರ್ಟ್ ಏನು ತೀರ್ಮಾನ ಕೈಗೊಳ್ತದೋ ಅದರ ಮೇಲೆ ಈ ಪ್ರಕರಣದ ಅಸ್ತಿತ್ವವ ಪ್ರಕಾಶ್ ರೈ ಅವರು ಕೆಲವು ದಿನಗಳ ಹಿಂದೆ ಪ್ರೆಸ್ ಮೀಟ್ನಲ್ಲಿ ಹೇಳಿದಂತಹ ಮಾತುಗಳನ್ನು ಗಮನಿಸುತ್ತಾ ಹೋದರೆ, ಅದನ್ನೇ ವಿಶ್ಲೇಷಣೆ ಮಾಡಿದರೆ ಇಡೀ SITಯ ರಚನೆಯೇ ಷಡ್ಯಂತ್ರದ ಒಂದು ಭಾಗ ಎನ್ನುವುದಂತೂ ಸ್ಪಷ್ಟ ಆಗುತ್ತದೆ. ಯಾಕಂತ ಹೇಳಿದರೆ ರಾಜ್ಯ ಸರ್ಕಾರ SIT ರಚನೆ ಮಾಡುವ ಆದೇಶ ಹೊರಡಿಸುವುದಕ್ಕಿಂತ ಮೊದಲೇ ಚಿನ್ನಯ್ಯನೊಂದಿಗೆ ಪ್ರಕಾಶ್ ರಾಜ್ ಮಾತನಾಡಿದ್ದಾರೆ. ಚಿನ್ನಯ್ಯ ಪ್ರಕಾಶ್ ರಾಜ್ಗೆ ಆಡಿಯೋ ಕ್ಲಿಪ್ಪೊಂದನ್ನು ಕಳಿಸಿದ್ದಾರೆ. ಆ ಆಡಿಯೋ ಕ್ಲಿಪ್ಪನ್ನು ಪ್ರಕಾಶ್ ರಾಜ್ ಪ್ರಣವ್ ಮೊಹಂತಿ ಅವರಿಗೆ ಕಳಿಸಿದ್ದಾರೆ. ಅದೇ ಪ್ರಣವ್ ಮೊಹಂತಿಯವರು ಅದರ ನಂತರ ಸ್ಥಾಪನೆಯಾದಂತಹ SITಗೆ ಮುಖ್ಯಸ್ಥರು. ಅಂದರೆ ಇದು ಒಂದು ರೀತಿಯ ಷಡ್ಯಂತ್ರದ ಭಾಗ ಎನ್ನುವಂಥ ಅನುಮಾನ ಬರುವುದು ಸಹಜ. ಆದ್ದರಿಂದ ರಾಜ್ಯ ಹೈಕೋರ್ಟಿನಲ್ಲಿ ಈ ಪ್ರಕರಣದ ವಿಸ್ತೃತ ವಿಚಾರಣೆ ನಡೆದಂಥ ಸಂದರ್ಭದಲ್ಲಿ ಎಲ್ಲ ಅಂಶಗಳು ಗಣನೆಗೆ ಬರ್ತವೆ.
ಚಿನ್ನಯ್ಯನ ಪರವಾಗಿ ವಿವೇಕ್ ಸುಬ್ಬಾರೆಡ್ಡಿಯವರು ಅರ್ಜಿ ಸಲ್ಲಿಸಿದ್ದಾರೆ, ಅವರೇ ವಾದ ಮಾಡ್ತಾರೆ. SITಯ ಪರವಾಗಿ ವಿಶೇಷ ಪಬ್ಲಿಕ್ ಪ್ರಾಸಿಕ್ಯೂಟರ್ ಹಾಜರಾಗ್ತಾರೆ. SIT ಈ ತನಕ ನಡೆಸಿದ ತನಿಖೆಯನ್ನು ಮತ್ತು ಯಾಕೆ ಇತರ ಆರೋಪಿಗಳ ಬಂಧನವಾಗಿಲ್ಲ ಎಂಬಂಥ ಅಂಶಗಳನ್ನು ಹೈಕೋರ್ಟ್ನ ಗಮನಕ್ಕೆ ತರಲೇಬೇಕಾಗುತ್ತದೆ. ಯಾಕಂತ ಹೇಳಿದರೆ SITಯೇ ಆರೋಪಿಗಳೆಂದು ಗುರುತಿಸಿರುವಂತಹ ಮಹೇಶ್ ಶೆಟ್ಟಿ ತಿಮರೋಡಿ, ಗಿರೀಶ್ ಮಠಣ್ಣವರು, ಸುಜಾತಾ ಭಟ್, ವಿಠಲಗೌಡ, ಜಯಂತ್ ಟಿ ಇಷ್ಟೂ ಮಂದಿಯು SIT ಕಚೇರಿಗೆ ಅವರ ನೋಟಿಸಿಗೆ ಬಂದಿದ್ದರು. SIT ಅವರು ಅವರ ಹೇಳಿಕೆಗಳನ್ನು ದಾಖಲಿಸಿಕೊಂಡಿದ್ದಾರೆ. ಆ ಸಂದರ್ಭದಲ್ಲಿ ಅವರನ್ನು ಬಂಧಿಸುವಂಥ ಪ್ರಮೇಯ ಇಲ್ಲ ಅಂತ ಹೇಳಿ SITಯ ಆಲೋಚನೆಯಾಗಿತ್ತು. ಇಂತಹ ಸಂದರ್ಭದಲ್ಲಿ SITಯು ಸರಿಯಾದ ರೀತಿಯಲ್ಲಿ ಕಾನೂನು ಕ್ರಮ ಕೈಗೊಂಡಿಲ್ಲ ಎನ್ನುವಂಥ ಸಂಶಯಗಳು ಮೂಡುವುದು ಸಹಜ. ಅದನ್ನು ಹೈಕೋರ್ಟು ಗಂಭೀರವಾಗಿ ಪರಿಗಣಿಸುತ್ತದೆ ಎನ್ನುವಂಥದ್ದು ಸದ್ಯದಲ್ಲಿರುವಂತಹ ಕುತೂಹಲ.